ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಅನ್ನ ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ. ಗೇಟ್ವೇ ಆಫ್ ಟ್ಯಾಲಿ ಕ್ರಿಯೇಟ್ ಆಪ್ಷನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಶೋ ಮೋರ್ ಆಪ್ಷನ್, ಎಂಟರ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಪೇರೋಲ್ ಮಾಸ್ಟರ್ಸ್ ಅಲ್ಲಿ ಎಂಪ್ಲಾಯ್ ಕ್ಯಾಟಗರಿ, ನಂತರ ಎಂಪ್ಲಾಯ್ ಗ್ರೂಪ್ ಅಂದ್ರೆ ಏನು, ಅವುಗಳನ್ನ ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ. ಇವತ್ತು ನಾವು ನೋಡೋಣ ಎಂಪ್ಲಾಯ್ ಡೀಟೇಲ್ಸ್ ಅನ್ನ ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ. ನಾವಿಲ್ಲಿ ಎಂಪ್ಲಾಯ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ನಮ್ಗೆ ಕ್ರಿಯೇಟ್ ಆಪ್ಷನ್ ಇಲ್ಲಿ ಬರುತ್ತೆ. ನಾವೀಗ ಎಂಪ್ಲಾಯ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗಿದೆ. ಎಂಪ್ಲಾಯ್ ಡೀಟೇಲ್ಸ್ ಕಂಪನಿಯ ಬಳಿ ಇರುತ್ತೆ. ಡೇಟ್ ಆಫ್ ಜಾಯ್ನಿಂಗ್ ಇರಬಹುದು, ಯಾವ ರೀತಿಯ ವರ್ಕ್ ಮಾಡ್ತಾರೆ, ಅಥವಾ ಸ್ಯಾಲರಿ ಎಷ್ಟಿದೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ, ಅವರ ಬ್ಯಾಂಕ್ ಡೀಟೇಲ್ಸ್ ಇರಬಹುದು, ಅಥವಾ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಈ ರೀತಿಯಾಗಿ ಎಲ್ಲಾ ಡೀಟೇಲ್ಸ್ ಕಂಪನಿಯ ಬಳಿ ಇರುತ್ತೆ. ಅದನ್ನ ನೋಡಿ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಪ್ಲಾಯ್ ಕ್ರಿಯೇಷನ್ ಆಪ್ಷನ್ ನೀವಿಲ್ಲಿ ನೋಡಬಹುದು. ಕ್ಯಾಟಗರಿ ಪ್ರೈಮರಿ ಕಾಸ್ಟ್ ಕ್ಯಾಟಗರಿ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗುತ್ತೆ. ನಾವಲ್ಲಿ ಯಾವುದೇ ಚೇಂಜಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ನಂತರ ನೇಮ್, ವರ್ಕರ್ಸ್ ನೇಮ್ ನಾವಿಲ್ಲಿ ಟೈಪ್ ಮಾಡಬೇಕಾಗಿದೆ. ರೋಹಿತ್ ರೆಡ್ಡಿ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಅಲಿಯಾಸ್ ಅಂದ್ರೆ ಅವರ ನಿಕ್ ನೇಮ್ ಅಂತೇಳಿ ನಾವು ಕರಿತೀವಿ, ಆ ನೇಮ್ ಇದ್ರೆ ನೀವು ಇಲ್ಲಿ ಟೈಪ್ ಮಾಡಬಹುದು. ಆದ್ರೆ ನಾವಿಲ್ಲಿ ಕಂಪನಿಯಲ್ಲಿ ಒಂದೇ ನೇಮ್ ಅನ್ನ ನಾವಿಲ್ಲಿ ಟೈಪ್ ಮಾಡ್ತೀವಿ. ಈ ರೀತಿಯಾಗಿ ಬೇರೆ ನೇಮ್ ಗಳನ್ನ ನಾವಿಲ್ಲಿ ಟೈಪ್ ಮಾಡೋದಿಲ್ಲ. ನಂತರ ಎಂಟರ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ನಾವು ಅಂಡರ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮ್ಯಾನೇಜರ್ ಡಿಪಾರ್ಟ್ಮೆಂಟ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಎಂಪ್ಲಾಯ್ ಗ್ರೂಪ್ಸ್ ಅನ್ನ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ. ನೀವಿಲ್ಲಿ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಕ್ರಿಯೇಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾವು ಇಲ್ಲಿ ಕ್ಲಿಕ್ ಮಾಡಿ ಎಂಪ್ಲಾಯ್ ಗ್ರೂಪ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ನಾವಿಲ್ಲಿ ಕ್ರಿಯೇಟ್ ಮಾಡಿರೋದ್ರಿಂದ ಮ್ಯಾನೇಜರ್ ಡಿಪಾರ್ಟ್ಮೆಂಟ್ ಆಪ್ಷನ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಡೇಟ್ ಆಫ್ ಜಾಯ್ನಿಂಗ್, ಪ್ರತಿ ಕಂಪನಿಯ ಬಳಿ ಡೀಟೇಲ್ಸ್ ಇರುತ್ತೆ. ಯಾವ ವರ್ಕರ್ಸ್ ಯಾವ ಡೇಟ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಆ ಡೇಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್. ಡಿಫೈನ್ ಸ್ಯಾಲರಿ ಡೀಟೇಲ್ಸ್, ಸ್ಯಾಲರಿ ಡೀಟೇಲ್ಸ್ ನಾವಿಲ್ಲಿ ಎಸ್ ಕೊಡಬೇಕು. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಪೆಹೆಡ್ಸ್, ನಂತರ ಪೆಹೆಡ್ ಟೈಪ್. ಇಲ್ಲಿ ನಾವು ಪೆಹೆಡ್ ಅಥವಾ ಪೆಹೆಡ್ ಟೈಪ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್ ಬರುತ್ತೆ. ನಂತರ ಡಿಡಕ್ಷನ್ ಫ್ರಮ್ ಎಂಪ್ಲಾಯೀಸ್, ನಂತರ ಎಂಪ್ಲಾಯರ್ಸ್ ಸ್ಟ್ಯಾಟರಿ ಕಾಂಟ್ರಿಬ್ಯೂಷನ್, ನಂತರ ಎಂಪ್ಲಾಯೀಸ್ ಅದರ್ ಚಾರ್ಜಸ್, ಬೋನಸ್, ಗ್ರಾಚ್ಯುಟಿ, ಲೋನ್ಸ್ ಅಂಡ್ ಅಡ್ವಾನ್ಸಸ್, ರಿಯಂಬರ್ಸ್ಮೆಂಟ್ ಟು ಎಂಪ್ಲಾಯೀಸ್. ಈ ರೀತಿಯಾಗಿ ಹಲವಾರು ಪೆಹೆಡ್ಸ್ ಇಲ್ಲಿ ಬರುತ್ತೆ. ನಾವಿಲ್ಲಿ ಪೆಹೆಡ್ಸ್ ಅನ್ನ ಡೀಟೇಲ್ ಆಗಿ ನೋಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಕಂಪನಿಯಲ್ಲೂ ಸಹ ಸ್ಯಾಲರಿ ಸ್ಲಿಪ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವಿಲ್ಲಿ ಮಿಡ್ ಸೈಜ್ ಕಂಪನಿಗಳನ್ನ ನೋಡಿದಾಗ ಯಾವ ರೀತಿಯಾದ ಸ್ಯಾಲರಿ ಸ್ಲಿಪ್ ಅಥವಾ ಯಾವ ರೀತಿಯಾದ ಅರ್ನಿಂಗ್ಸ್ ನಮ್ಗಿರುತ್ತೆ. ಸ್ಮಾಲ್ ಸೈಜ್ ಕಂಪನಿಗಳಲ್ಲಿ ಅಥವಾ ಸ್ಮಾಲ್ ಸೈಜ್ ಕಂಪನಿಗಳಲ್ಲಿ ಆ ರೀತಿಯಾದ ಸ್ಯಾಲರಿ ಸ್ಲಿಪ್ ನಮ್ಗಿಲ್ಲಿ ಇರೋದಿಲ್ಲ. ನಂತರ ಆ ರೀತಿಯಾದ ಅರ್ನಿಂಗ್ಸ್ ಸಹ ನಮ್ಗಿರೋದಿಲ್ಲ. ನಾವಿಲ್ಲಿ ನಾರ್ಮಲ್ ಆಗಿ ಸ್ಮಾಲ್ ಸೈಜ್ ಅಥವಾ ಮಿಡ್ ಸೈಜ್ ಕಂಪನಿಗಳನ್ನ ನೋಡ್ತಾ ಹೋದ್ರೆ ಸ್ಯಾಲರಿ ಇರುತ್ತೆ, ESI PF ಅನ್ನ ಕಟ್ ಮಾಡ್ತಾರೆ. ಕೆಲವು ಕಂಪನಿಗಳಲ್ಲಿ HRA, ಈ ರೀತಿಯಾಗಿ ಕೆಲವು ಪೇಹೆಡ್ಸ್ ಅನ್ನ ನಮ್ಗಿಲ್ಲಿ ಪೇ ಮಾಡಬಹುದು. ಆದ್ರೆ ನಾವಿಲ್ಲಿ IT ಕಂಪನಿಗಳಲ್ಲಿ ಅಥವಾ MNC ಕಂಪನಿಗಳಲ್ಲಿ ನೋಡ್ತಾ ಹೋದಾಗ ಸ್ಯಾಲರಿ ಸ್ಲಿಪ್ ಅಲ್ಲಿ ಹಲವಾರು ಅರ್ನಿಂಗ್ಸ್ ಸಹ ಇರುತ್ತೆ, ನಂತರ ಡಿಡಕ್ಷನ್ ಸಹ ಇರುತ್ತೆ. ಎಕ್ಸಾಂಪಲ್ ಆಗಿ ಇಯರ್ಲಿ ಬೋನಸ್ ಸಹ ಅಲ್ಲಿ ಕೊಡ್ತಾರೆ, ನಂತರ ಮಂತ್ಲಿ ಬೋನಸ್ ಸಹ ಇರುತ್ತೆ. ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರೆ ಅವರಿಗೆ ಜಾಸ್ತಿ ಬೋನಸ್. ಈ ರೀತಿಯಾಗಿ ಹಲವಾರು ಅರ್ನಿಂಗ್ಸ್ ಮತ್ತು ಡಿಡಕ್ಷನ್ ಇರುತ್ತೆ. ನಾವು ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗ್ಬೇಕಾಗುತ್ತೆ. ಪೇ ಹೆಡ್ಸ್ ಅನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಈಗ ನಾವು ಈ ಆಪ್ಷನ್ ಗೆ ನೋ ಕೊಡೋಣ. ಎಸ್ಕೇಪ್ ಮಾಡ್ತಾ ಇದ್ದೀನಿ. ಎಸ್ಕೇಪ್. ಡಿಫೈನ್ ಸ್ಯಾಲರಿ ಡೀಟೇಲ್ಸ್, ನಾನಿಲ್ಲಿ ಈಗ ನೋ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪೇ ಹೆಡ್ಸ್ ಅಂದ್ರೆ ಏನು, ಯಾವೆಲ್ಲ ಪೇ ಹೆಡ್ಸ್ ಗಳು ಬರುತ್ತೆ, ಅದರಲ್ಲಿ ಎಂಪ್ಲಾಯ್ ಅರ್ನಿಂಗ್ಸ್ ಯಾವುದು, ಎಂಪ್ಲಾಯ್ ಡಿಡಕ್ಷನ್ ಯಾವುದು, ಅದನ್ನ ಟ್ಯಾಲಿಯಲ್ಲಿ ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ. ನಂತರ ನಾವು ಆ ಆಪ್ಷನ್ ಅನ್ನ ಇಲ್ಲಿ ಆಡ್ ಮಾಡಬಹುದು. ನಾನೀಗ ಡಿಫೈನ್ ಸ್ಯಾಲರಿ ಡೀಟೇಲ್ಸ್ ಗೆ ನೋ ಕೊಡ್ತಾ ಇದ್ದೀನಿ.
ನೀವಿಲ್ಲಿ ಯಾವುದೇ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ರೆಗ್ಯುಲರ್ ಆಗಿ ನೀವು ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನಿಮ್ಗೆ ಯಾವುದೇ ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು. ನಂತರ ಜನರಲ್ ಇನ್ಫಾರ್ಮೇಶನ್, ಎಂಪ್ಲಾಯ್ ನಂಬರ್ ನೀವು ಇಲ್ಲಿ ನೋಡಬಹುದು. ಪ್ರತಿ ಕಂಪನಿಯಲ್ಲಿ ಪ್ರತಿ ಎಂಪ್ಲಾಯ್ಗೂ ಸಹ ಅವರದೇ ಆದ ಎಂಪ್ಲಾಯ್ ನಂಬರ್ ಇರುತ್ತೆ. ಆ ಎಂಪ್ಲಾಯ್ ನಂಬರ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಪ್ಲಾಯೀಸ್ ಐಡಿ ಕಾರ್ಡ್ ಇದ್ರೆ ಆ ಐಡಿ ಕಾರ್ಡ್ ಅಲ್ಲಿ ನೀವು ನೋಡಿರಬಹುದು ಎಂಪ್ಲಾಯ್ ನಂಬರ್ ಸಹ ಇರುತ್ತೆ. ಆ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ನಾನಿಲ್ಲಿ ಕೊಡ್ತಾ ಇದ್ದೀನಿ CSR 2001. ನೀವಿಲ್ಲಿ ಪ್ರಾಕ್ಟೀಸ್ಗೆ ಯಾವುದೇ ನಂಬರ್ ಅನ್ನ ಕೊಡಬಹುದು. ಆದ್ರೆ ಕಂಪನಿಯಲ್ಲಿ ನೀವು ವರ್ಕ್ ಮಾಡಬೇಕಾದ್ರೆ ಎಕ್ಸಾಕ್ಟ್ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಎಂಟರ್ ನಾವಿಲ್ಲಿ ಮಾಡಬೇಕಾಗುತ್ತೆ. ನಂತರ ಡಿಸಿಗ್ನೇಷನ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮ್ಯಾನೇಜರ್ ಡಿಪಾರ್ಟ್ಮೆಂಟ್ ನಾವು ಸೆಲೆಕ್ಟ್ ಮಾಡಿದೀವಿ. ಮ್ಯಾನೇಜರ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿಯ ವರ್ಕ್ ಅನ್ನ ಅವರು ಮಾಡ್ತಾರೆ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮ್ಯಾನೇಜರ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಮ್ಯಾನೇಜರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಂತರ ಫಂಕ್ಷನ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮ್ಯಾನೇಜರ್ ಆಗಿ ಇವರು ಏನ್ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ, ಮ್ಯಾನೇಜ್ಮೆಂಟ್ ಅನ್ನ ಇವರು ಮಾಡ್ತಾ ಇದ್ದಾರೆ. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಮಾಡಬೇಕಾಗುತ್ತೆ. ನಂತರ ಲೊಕೇಶನ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಯಾವುದೇ ವರ್ಕರ್ಸ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಾವಿಲ್ಲಿ ತಗೊಂಡಿರ್ತೀವಿ ಕಂಪನಿಯಲ್ಲಿ. ಆ ಅಡ್ರೆಸ್ ಡೀಟೇಲ್ಸ್ ಪ್ರಕಾರ ಯಾವ ಪ್ಲೇಸ್ ಅವ್ರದ್ದು, ಯಾವ ಊರು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಬೆಂಗಳೂರು ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಜೆಂಡರ್ ಸಹ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಿಮೇಲ್, ಮೇಲ್ ಆರ್ ಟ್ರಾನ್ಸ್ಜೆಂಡರ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೇಲ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಡೇಟ್ ಆಫ್ ಬರ್ತ್ ಸಹ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 1/5/1980 ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಆಟೋಮೆಟಿಕ್ ಆಗಿ ಮಂತ್ ಅನ್ನ ಅದು ನೇಮ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದೆ. ನಂತರ ಬ್ಲಡ್ ಗ್ರೂಪ್ ಸಹ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವು ಕಂಪನಿಗಳ ಐಡಿ ಕಾರ್ಡ್ ಅಲ್ಲಿ ಅವರ ಬ್ಲಡ್ ಗ್ರೂಪ್ ಸಹ ಮೆನ್ಷನ್ ಮಾಡಿರ್ತಾರೆ. ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಬ್ಲಡ್ ಗ್ರೂಪ್, ನಾನಿಲ್ಲಿ ಬಿ ನೆಗೆಟಿವ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಂಟರ್. ನಂತರ ಫಾದರ್ಸ್ ಅಥವಾ ಮದರ್ಸ್ ನೇಮ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಎಲ್ಲಿಯಾದ್ರೂ ಸಹ ನಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ್ರೆ ಫಾದರ್ಸ್ ನೇಮ್ ನಾವಿಲ್ಲಿ ಕೊಡ್ತೀವಿ. ನಾನಿಲ್ಲಿ ಫಾದರ್ ನೇಮ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ, ರಾಜು ರೆಡ್ಡಿ. ನಂತರ ಎಂಟರ್. ಸ್ಪೌಸ್ ನೇಮ್ ಅನ್ನ ನೀವಿಲ್ಲಿ ಟೈಪ್ ಮಾಡಬಹುದು. ನಾನಿಲ್ಲಿ ಟೈಪ್ ಮಾಡ್ತಾ ಇಲ್ಲ. ನಂತರ ಅಡ್ರೆಸ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ನಾವಿಲ್ಲಿ ಅಡ್ರೆಸ್ ಪ್ರೂಫ್ ಆಗಿ ತಗೊಂಡಾಗ ಅಲ್ಲಿ ಇರುವಂತಹ ಕಂಪ್ಲೀಟ್ ಅಡ್ರೆಸ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಶಾರ್ಟ್ ಆಗಿ ಅಡ್ರೆಸ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ, ಬೆಂಗಳೂರು ಅಂತ. ಆದ್ರೆ ನೀವು ಯಾವ ಬಿಲ್ಡಿಂಗ್, ಯಾವ ಸ್ಟ್ರೀಟ್, ಯಾವ ಲ್ಯಾಂಡ್ ಮಾರ್ಕ್, ಕ್ರಾಸ್ ಇವುಗಳನ್ನ ಡೀಟೇಲ್ ಆಗಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಫೋನ್ ನಂಬರ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಇಮೇಲ್ ಅಡ್ರೆಸ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು MNC ಕಂಪನಿಗಳಲ್ಲಿ ನೋಡ್ತಾ ಹೋದ್ರೆ ನಾವು ಯಾವ ರೀತಿಯಾದ ವರ್ಕ್ ಅನ್ನ ಮಾಡ್ತೀವಿ, ಯಾವ ಕಂಪನಿಯಲ್ಲಿ ನಾವು ಇಲ್ಲಿ ವರ್ಕ್ ಅನ್ನ ಮಾಡ್ತೀವಿ, ಆ ಕಂಪನಿಯಲ್ಲಿ ಪ್ರತಿ ಎಂಪ್ಲಾಯೀಸ್ಗೂ ಸಹ ಅದೇ ಕಂಪನಿಯ ಇಮೇಲ್ ಅಡ್ರೆಸ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ. ಆ ಇಮೇಲ್ ಐಡಿಯನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನಾವಿಲ್ಲಿ ಎಸ್ ಕೊಡಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಕಂಪನಿಯ ಬಳಿ ಇರುತ್ತೆ. ಅದರ ಪ್ರಕಾರ ನಾವಿಲ್ಲಿ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಅಕೌಂಟ್ ನಂಬರ್ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಎಂಟರ್. IFSC ಕೋಡ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಎಕ್ಸಾಂಪಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಡೀಟೇಲ್ ಆಗಿ ಕರೆಕ್ಟ್ ಅಡ್ರೆಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಬ್ಯಾಂಕ್ ನೇಮ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. SBI ಬ್ಯಾಂಕ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಎಂಟರ್. ಬ್ರಾಂಚ್ ನೇಮ್ ಸಹ ನಾವಿಲ್ಲಿ ಕೊಡ್ಬೇಕಾಗುತ್ತೆ. ಯಾವುದೇ ಬ್ಯಾಂಕ್ ಅಲ್ಲಿ ನಮ್ಮ ಅಕೌಂಟ್ ಇದ್ರೆ ಅದರದ್ದೇ ಆದ ಬ್ರಾಂಚ್ ಸಹ ಇರುತ್ತೆ. ನಾವು ಆ ಬ್ರಾಂಚ್ ಅನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಬೆಂಗಳೂರು ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ನಂತರ ನೀವಿಲ್ಲಿ ನೋಡಬಹುದು ಫಾರ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಟೈಪ್ ನಾವಿಲ್ಲಿ ವರ್ಕರ್ಸ್ಗೆ ಯಾವ ರೀತಿಯಾಗಿ ಸ್ಯಾಲರಿಯನ್ನ ಕೊಡ್ತೀವಿ, ಚೆಕ್ ಮುಖಾಂತರ ಸ್ಯಾಲರಿಯನ್ನ ಕೊಡ್ತೀವ ಅಥವಾ ಟ್ರಾನ್ಸ್ಫರ್ ಮಾಡ್ತೀವ, ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಲವು ಕಂಪನಿಗಳಲ್ಲಿ ಚೆಕ್ ಅನ್ನ ಕೊಡ್ತಾರೆ. MNC ಕಂಪನಿಗಳಲ್ಲಿ ಆಲ್ಮೋಸ್ಟ್ ಫಂಡ್ ಟ್ರಾನ್ಸ್ಫರ್ ಇರುತ್ತೆ. ಆನ್ಲೈನ್ ಮುಖಾಂತರ ಅವರಿಗೆ ಯಾವ ಸ್ಯಾಲರಿ ಡೇಟ್ ಇರುತ್ತೆ ಆ ಡೇಟ್ ಅಲ್ಲಿ ಸ್ಯಾಲರಿಯನ್ನ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವ ಆಪ್ಷನ್ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಚೆಕ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಅಕೌಂಟ್ ಪೇಯಿ, ಯಾವುದೇ ಕಂಪನಿಯಲ್ಲಿ ವರ್ಕರ್ಸ್ಗೆ ಚೆಕ್ ಅನ್ನ ಕೊಟ್ಟಾಗ ಅಕೌಂಟ್ ಟ್ರಾನ್ಸ್ಫರ್, ಅಕೌಂಟ್ ಪೇಯಿ ಇಲ್ಲಿ ಕೊಡ್ತಾರೆ. ಆಟೋಮೆಟಿಕ್ ಆಗಿ ಬಂದಿದೆ. ನಂತರ ಎಂಟರ್. ನಂತರ ನೀವಿಲ್ಲಿ ನೋಡಬಹುದು ಸ್ಟ್ಯಾಟ್ಯುಟರಿ ಡೀಟೇಲ್ಸ್ ನಮ್ಗೆ ಇಲ್ಲಿ ಬಂದಿದೆ. ನಂತರ ಅಪ್ಲಿಕೇಬಲ್ ಟ್ಯಾಕ್ಸ್ ರೆಜಿಮ್ ನೀವಿಲ್ಲಿ ನೋಡಬಹುದು. ರೆಗ್ಯುಲರ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ರೆಜಿಮ್,
ನಾನಿಲ್ಲಿ ಟ್ಯಾಕ್ಸ್ ರೆಜಿಮ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ಇನ್ಕಮ್ ಟ್ಯಾಕ್ಸ್ ನಂಬರ್ ಅಥವಾ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕರೆಕ್ಟ್ ಡೀಟೇಲ್ಸ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ಆಧಾರ್ ಕಾರ್ಡ್ ನಂಬರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಎಂಟರ್ UAN ನಂಬರ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಎಂಟರ್ PF ಅಕೌಂಟ್ ನಂಬರ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಎಂಟರ್ EPS ನಂಬರ್ ಸಹ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಡೇಟ್ ಆಫ್ ಜಾಯ್ನಿಂಗ್ ಫಾರ್ PF ಡೇಟ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಎಂಪ್ಲಾಯ್ ಡೇಟ್ ಆಫ್ ಜಾಯ್ನಿಂಗ್ ನಾವಿಲ್ಲಿ ಡೇಟ್ ಅನ್ನ ಕೊಟ್ಟಿದೀವಿ. ಆ ಡೇಟ್ ಇಲ್ಲಿ ಡಿಫಾಲ್ಟ್ ಆಗಿ ಬರುತ್ತೆ ಅಥವಾ ನಾವಿಲ್ಲಿ ಚೇಂಜ್ ಮಾಡಬಹುದು. ನಂತರ PR ಅಕೌಂಟ್ ನಂಬರ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಎಂಟರ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ESI ನಂಬರ್, ನಂತರ ಎಂಟರ್ ESI ಡಿಸ್ಪೆನ್ಸರಿ ನೇಮ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಯಾವ ಪ್ಲೇಸ್ ಯಾವ ಏರಿಯಾ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಬೆಂಗಳೂರು ಕೊಡ್ತಾ ಇದ್ದೀನಿ. ನಂತರ ಎಂಟರ್. ನಂತರ ನಾವು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಎಕ್ಸಾಕ್ಟ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಯಾವುದೇ ಮಿಸ್ಟೇಕ್ ಅನ್ನ ನಾವಿಲ್ಲಿ ಮಾಡಬಾರದು. ಎಕ್ಸೆಪ್ಟ್ ಎಂಟರ್. ಈ ರೀತಿಯಾಗಿ ನಾವು ಎಂಪ್ಲಾಯ್ ಡೀಟೇಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದೇ ಎಕ್ಸಾಂಪಲ್ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಎಲ್ಲಾ ಎಂಪ್ಲಾಯ್ ಡೀಟೇಲ್ಸ್ ಅನ್ನ ಇದೇ ರೀತಿಯಾಗಿ ನೀವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ.